ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಮೊಸರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಪರ್ಫೆಕ್ಟಾ ಮೊಸರನ್ನದಲ್ಲೂನಾ ಅಂತ ಅನ್ಕೋಬೋದು ನೀವು. ಆದರೆ ನೀವೇ ಥಿಂಕ್ ಮಾಡಿ, ನಾವು ಮನೇಲಿ ಎಷ್ಟೇ ಥರ ಮೊಸರನ್ನ ಮಾಡ್ಕೊಂಡು ತಿಂದ್ರೂ ನಮಗೆ ಯೂಶ್ವಲಿ ಇಷ್ಟ ಆಗೋದು ದೇವಸ್ಥಾನದಲ್ಲಿ ಕೊಡೋ ಮೊಸರನ್ನ ಅಥವಾ ಹೋಟೆಲಲ್ಲಿ ಕೊಡೋ ಮೊಸರನ್ನ ಅಥವಾ ಫಂಕ್ಷನ್ಸಲ್ಲಿ ತಿನ್ನೋ ಮೊಸರನ್ನ. ಆ ಥರ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾನಿಲ್ಲಿ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಡಿಸ್ಪ್ಲೇ ಮಾಡಿದ್ದೀನಿ. ಸ್ವಲ್ಪ ಇಂಗು, ಸ್ವಲ್ಪ ಸಾಸಿವೆ ಮತ್ತು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಈರುಳ್ಳಿ, ಒಂದು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ದಾಳಿಂಬೆ ಮತ್ತು 1 ಬೌಲಲ್ಲಿ ನಾನು ಕರಡು ತೊಗೊಂಡಿದ್ದೀನಿ. ಕರಡು ತೊಗೊಂಡಂಥ ಸೇಮ್ ಬೌಲಲ್ಲಿ 1 ಕಪ್ ಹಾಲು ತೊಗೊಂಡಿದ್ದೀನಿ. ನಿಮ್ಮನೇಲಿ ಸ್ವಲ್ಪ ದ್ರಾಕ್ಷಿ ಹಣ್ಣಿದ್ರೆ ಬಳಸ್ಕೋಬೋದು ಮತ್ತು ಶುಂಠಿನ ಜಜ್ಜಿ ತೊಗೋಬೇಕಾಗುತ್ತೆ. ನೋಡಿ, ಅದಾದಮೇಲೆ ನಾನೊಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಂಡಿದ್ದೀನಿ. ಮೊದಲು ನಾವು ಈ ಫ್ರೈಯಿಂಗ್ ಪ್ಯಾನ್ಗೆ ತೊಗೊಂಡಂಥ ಹಾಲನ್ನ ಹಾಕೋಬೇಕು. ಇದು ರಾ ಮಿಲ್ಕ್. ಇವಾಗ ಇದಕ್ಕೆ 3/4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಹಾಲು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನಿಲ್ಲಿ ಆಲ್ರೆಡಿ ಮಾಡಿಟ್ಟಿದ್ದಂಥ ರೈಸ್ನ ಆ್ಯಡ್ ಮಾಡ್ತೀನಿ. ನಾನಿಲ್ಲಿ 3 ಮೆಂಬರ್ಸ್ಗೆ ಆಗೋಷ್ಟು ರೈಸ್ನ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡಿ 1-2 ಕುದಿಸ್ಬೇಕು ಅಷ್ಟೇ ಆ ಹಾಲು ಜೊತೆ. ಆಮೇಲೆ ಇದಕ್ಕೊಂದು ಪ್ರಾಪರಾಗಿ ಮಿಕ್ಸ್ ಕೊಟ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈ ರೈಸ್ ಇವಾಗ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗಿದೆ ಇದು. ಆದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಬಟ್ ನೋ ನೀಡ್ ಟು ವರಿ. ನಾವು ಮೊಸರು ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ಇದು ಕಂಪ್ಲೀಟಾಗಿ ಮತ್ತೆ ಸಾಫ್ಟ್ ಆಗುತ್ತೆ. ನಾನಿಲ್ಲಿ ಇವಾಗ ಮತ್ತೆ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಕಡಲೆಬೇಳೆನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಉದ್ದಿನಬೇಳೆನ ಹಾಕ್ಕೋಬೇಕು. ಇದೆರಡು ಫ್ರೈ ಆದಮೇಲೆ ನಾವು ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕಾಗುತ್ತೆ. ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ತುರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದಾದ್ಮೇಲೆ ಒಂದು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಇಂಗನ್ನ ಹಾಕ್ಕೊಳ್ಳಿ. ಆ್ಯಂಡ್ ಮೊಸರನ್ನದಲ್ಲಿ ಇಂಗು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೀವಿಲ್ಲಿ ಒಗ್ಗರಣೆಗೂ ಅಥವಾ ಮೊಸರಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ನಾವು ಅನ್ನಕ್ಕೆ ಆಲ್ರೆಡಿ ಹಾಕಿರ್ತೀವಿ. ಇವಾಗ ಈ ಒಗ್ಗರಣೆನ 1-2 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಅನ್ನಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಒಗ್ಗರಣೆನ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತಗೊಂಡಂಥ ಕರಡು ಕಂಪ್ಲೀಟಾಗಿ ಹಾಕ್ಕೋಬೇಕು. ಜೊತೆಗೆ ದಾಳಿಂಬೆ ಹಣ್ಣುಗಳು ಇದೆಲ್ಲ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಒಂದೊಳ್ಳೆ ಮೊಸರನ್ನ ರೆಡಿ ಆಗುತ್ತೆ. ಗೊತ್ತಾ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ ಹಾಲನ್ನ ಬಳಸಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಉಪ್ಪಿನಕಾಯಿ ಜೊತೆ ತಿಂತಾಯಿದ್ರಂತೂ ಮಸ್ತ್ ಕಾಂಬಿನೇಷನು. ಆ್ಯಂಡ್ ಇನ್ ಕೇಸ್ ನಾವು ಇದನ್ನೇನಾದರೂ ದೇವ್ರ ನೈವೇದ್ಯಕ್ಕೆ ಬಳಸ್ತೀವಿ ಅಂದರೆ ಈರುಳ್ಳಿನ ಬಳಸಬಾರ್ದು. ಡೆಫಿನೆಟ್ಲಿ ಈ ಸಮ್ಮರ್ಗೆ ತುಂಬ ಯೂಸ್ಫುಲ್ ಆದಂಥ ರೆಸಿಪಿ ಅಂತ ಅನ್ಕೋತೀನಿ. ಯಾಕಂದರೆ ಎವ್ರಿ ಡೇ ಮೊಸರನ್ನ ತಿನ್ನಬೇಕು ಅನಿಸುತ್ತೆ, ಬಿಕಾಸ್ ಬೇರೆ ಏನೂ ಬೇಡ ಅಂತಲೇ ಅನಿಸೋದು. ಸೊ ಎವ್ರಿ ಡೇ ಒಂದೇ ಥರ ಮೊಸರನ್ನ ಮಾಡ್ಕೊಳ್ಳೋ ಬದಲು ಒಂದ್ಸಲ ಈ ಥರ ಮಾಡ್ಕೊಂಡು ತಿನ್ನೋಡಿ, ತುಂಬ ಇಷ್ಟಪಡ್ತೀರಾ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.